ವಿದ್ಯಾರ್ಥಿಗಳೇ, ಈಗ ನಾವು ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ನೋಡೋಣ. ಈಗ ಭಾಗ 1ರಲ್ಲಿ ಭೌತ ವಿಜ್ಞಾನ. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇಲ್ಲಿರ್ತವೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ವಿದ್ಯುತ್ ಮೋಟಾರ್. ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಯಾವುದು? ಸಿಲಿಕಾನ್. ಹೃಸ್ವ ಮಂಡಲ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಏನಾಗ್ತದೆ? ಗಣನೀಯವಾಗಿ ಕಡಿಮೆ ಆಗುತ್ತದೆ, ಬದಲಾಗುವುದಿಲ್ಲ, ಬಹಳ ಹೆಚ್ಚಾಗುತ್ತದೆ, ಸತತವಾಗಿ ಬದಲಾಗುತ್ತದೆ. ಉತ್ತರ ಬಹಳ ಹೆಚ್ಚಾಗುತ್ತದೆ. ಇನ್ನು ನೋಡಿ, ಇಲ್ಲಿ 2ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ. ವಿದ್ಯುತ್ ಪ್ರವಾಹ ಎಂದರೇನು ಅಂತ ಕೇಳಿದರೆ ಉತ್ತರವನ್ನು ಮುಂದೆ ನಾನು ತೋರಿಸ್ತಿದ್ದೀನಿ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ದಂಡಕಾಂತವನ್ನು ಸುರುಳಿಯೊಳಗೆ ತೂರಿಸಿ ಹಿಂತೆಗೆದುಕೊಂಡಿದೆ. ಇಲ್ಲಿ ಕಂಡುಬರುವ ತತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಪಾರ್ಟ್ ಎ ಫಿಸಿಕ್ಸ್ನಲ್ಲಿ 1ನೇದ್ದು ಮೋಟಾರ್, 2ನೇದ್ದು ಸಿಲಿಕಾನ್, 3ನೇದ್ದು ಬಹಳ ಹೆಚ್ಚಾಗುತ್ತದೆ. ಇನ್ನು ವಿದ್ಯುತ್ ಪ್ರವಾಹ ಎಂದರೇನು ಅಂತ ಕೇಳಿದ್ರು, ಒಂದು ವಾಹಕದ ಮೂಲಕ ವಿದ್ಯುತ್ ಆವೇಶಗಳ ಹರಿವಿನ ಪ್ರಮಾಣವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ಆ ಚಿತ್ರಕ್ಕೆ ಯಾವುದು ಸರಿಯಾದ ಉತ್ತರ? ವಿದ್ಯುತ್ ಕಾಂತೀಯ ಪ್ರೇರಣೆ ತತ್ವ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದಿದ್ದಾರೆ. 3ನೇದರಲ್ಲಿ ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮೀಟರ್ ಮತ್ತು ಪ್ಲಗ್ ಇವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ಸೂಚಿಸಿರುವ ಕಣ್ಣಿನ ದೃಷ್ಟಿ ದೋಷವನ್ನು ಹೆಸರಿಸಿ ಮತ್ತು ಈ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ. ಈ ದೋಷಕ್ಕೆ ಕಾರಣಗಳೇನು? ನೋಡಿ, ದೃಷ್ಟಿ ದೋಷವನ್ನು ಹೆಸರಿಸಬೇಕು ಮತ್ತು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಬೇಕು ಮತ್ತು ದೋಷಕ್ಕೆ ಕಾರಣಗಳನ್ನು ತಿಳಿಸಬೇಕು. ಉತ್ತರವನ್ನು ಮುಂದೆ ನೋಡೋಣ. ಉತ್ತಮ ಶಕ್ತಿಯ ಆಕಾರದ 4 ಲಕ್ಷಣಗಳನ್ನು ಬರೆಯಿರಿ, ಅಥವಾ ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಪರಿಣಾಮಗಳನ್ನು ಬರೆಯಿರಿ ಎಂದಿದ್ದಾರೆ. ಇನ್ನು 4ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಇರಿಸಿದಾಗ ಆ ವಾಹಕವು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂಬುದನ್ನು ನಿರೂಪಿಸುವ ಪ್ರಯೋಗವನ್ನು ವಿವರಿಸಿ ಎಂದಿದ್ದಾರೆ. 10ನೇ ಪ್ರಶ್ನೆ ನೋಡಿ, ನಿಮ್ನ ದರ್ಪಣದ ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಇಲ್ಲಿ ಸಿ ವಕ್ರತಾ ಕೇಂದ್ರ, ಎಫ್ ದರ್ಪಣದ ಪ್ರಧಾನ ಸಂಗಮ. ಇನ್ನು 11ನೇ ಪ್ರಶ್ನೆ, ಬಿಳಿ ಬೆಳಕು ಏನು ಬಣ್ಣಗಳನ್ನು ಹೊಂದಿದೆ ಎಂಬುದನ್ನು ತೋರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿರಿ. ಅಥವಾ ವಾಯುಮಂಡಲದಲ್ಲಿ ಚದುರಿದ ಬೆಳಕಿನ ಬಣ್ಣ ಮತ್ತು ಚದುರಿಸುವ ಕಣಗಳ ಗಾತ್ರಕ್ಕೂ ಇರುವ ಸಂಬಂಧವನ್ನು ವಿವರಿಸಿ. ಈ ಸಂಬಂಧದ ಆಧಾರದ ಮೇಲೆ ಆಕಾಶದ ಬಣ್ಣ ನೀಲಿಯಾಗಿರಲು ಕಾರಣಗಳನ್ನು ವಿವರಿಸಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮತ್ತೆ ಕೇಳಿದ್ದಾರೆ. ಇಲ್ಲಿ ಇವೆಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. 12ನೇ ಪ್ರಶ್ನೆ ನೋಡಿ, ಇದು ಈ ಪ್ರಶ್ನೆಗಳನ್ನು ನೋಡಿ ಉತ್ತರಗಳನ್ನು ಕೂಡ ನೋಡೋಣ. ಇನ್ನು ಪಿನ ಮಸೂರ ಮತ್ತು ನಿಮ್ನ ಮಸೂರಗಳ ನಡುವಣ ಇರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಏಕೆ ಅಂತ ಕೇಳಿದರೆ ಇದು 13ನೇ ಪ್ರಶ್ನೆ. ಇನ್ನು ಆನ್ಸರ್ ದ ಫಾಲೋವಿಂಗ್ನಲ್ಲಿ ನೋಡಿ, ವಿದ್ಯುತ್ ಮಂಡಲದ ಚಿತ್ರ, ಸಮೀಪ ದೃಷ್ಟಿ, ಕಣ್ಣು ಮತ್ತು ಇದನ್ನು ನಿಮ್ನ ಮಸೂರ ಆಗಬೇಕದು. ನಿಮ್ನ ಮಸೂರ ಬಳಸಿ ಸರಿಪಡಿಸಬಹುದು. ಎಲ್ಲ ಶಾರ್ಟಾಗಿ ಕೊಡಲಾಗಿದೆ ಇಲ್ಲಿ ಆನ್ಸರ್ಗಳನ್ನು. ಉತ್ತಮ ಶಕ್ತಿಯ ಆಕಾರವು ಸುಲಭವಾಗಿ ದೊರೆಯುತ್ತದೆ ಮತ್ತು ಹೆಚ್ಚು ಕ್ಯಾಲೋರೀಕರಣ ಮೌಲ್ಯ ಹೊಂದಿರುತ್ತದೆ. ಮಾಲಿನ್ಯ ಕಡಿಮೆ. 8ನೇ ಪ್ರಶ್ನೆಗೆ ಉತ್ತರ. ಇಲ್ಲಿ 4ನೇ ವಿಭಾಗದಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅನ್ನುವಲ್ಲಿ ನಿಮ್ಮ ಪಠ್ಯಪುಸ್ತಕದ ನಂಬರ್ಗಳನ್ನು ಕೊಡಲಾಗಿದೆ. 9ನೇ ಪ್ರಶ್ನೆಗೆ ಉತ್ತರ ಪೇಜ್ ನಂಬರ್ 130 ಪಾರ್ಟ್ 1 ಟೆಕ್ಸ್ಟ್ ಬುಕ್ನಲ್ಲಿದೆ. 10ನೇದ್ದು ನಿಮ್ನ ದರ್ಪಣದ ಚಿತ್ರ, ರೇಖಾಚಿತ್ರ. ನಿಮ್ನ ದರ್ಪಣದ ರೇಖಾಚಿತ್ರ ಸಿ ಮತ್ತು ಎಫ್ ನಡುವೆ, ಪೇಜ್ ನಂಬರ್ 96 ಪಾರ್ಟ್ 2 ಪಿಕ್ಚರ್ 10.7D. ಇನ್ನು 11ನೇ ಪ್ರಶ್ನೆಗೆ ಉತ್ತರ ಪ್ರಯೋಗ, ಪೇಜ್ ನಂಬರ್ 131 ಪಾರ್ಟ್ 2 ಟೆಕ್ಸ್ಟ್ ಬುಕ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. I = 6A 12A ಉತ್ತರ. ಇಲ್ಲಿ ಉತ್ತರವನ್ನು 12ನೇ ಪ್ರಶ್ನೆ ಉತ್ತರವನ್ನು ಇಲ್ಲಿ ಈ ರೀತಿ ಬಿಡಿಸಲಾಗಿದೆ. ಆ ಪ್ರಶ್ನೆಯ ಉತ್ತರವನ್ನು ನೀವೀಗ ನೋಡ್ಬೋದು. ಹೀಗೆ
ಯಾವ ರೀತಿ ಉತ್ತರ ಬಂತು ಅನ್ನೋದು ನೋಡಿ. ಇನ್ನು 13ನೇ ಪ್ರಶ್ನೆ ಉತ್ತರ. ಪೀನ ಮಸೂರ ವಕ್ರೀಭವನ ಮೇಲ್ಮೈ ಉಬ್ಬಿರುತ್ತದೆ ಮತ್ತು ದೂರದೃಷ್ಟಿ ಸರಿಪಡಿಸಲು ಬಳಸುತ್ತಾರೆ. ನಿಮ್ನ ಮಸೂರ ವಕ್ರೀಭವನ ಮೇಲ್ಮೈ ತಗ್ಗಿರುತ್ತದೆ ಮತ್ತು ಸಮೀಪ ದೃಷ್ಟಿ ಸರಿಪಡಿಸಲು ಬಳಸುತ್ತಾರೆ. ಬಿ, ಲಂಬದ ಕಡೆಗೆ ಬಾಗುತ್ತದೆ ಏಕೆಂದರೆ ನೀರಿನಲ್ಲಿ ಬೆಳಕಿನ ವೇಗವು ಗಾಳಿಯಲ್ಲಿನ ಬೆಳಕಿನ ವೇಗಕ್ಕಿಂತ ಕಡಿಮೆ ಇರುತ್ತದೆ. ಇಲ್ಲಿವರೆಗೆ ಭೌತಶಾಸ್ತ್ರದ ಪ್ರಶ್ನೆಗಳನ್ನು ನೋಡಿದೆವು. ಇನ್ನು ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ನೋಡಿ. ಇಲ್ಲಿ ಕೂಡ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೇಳಲಾಗಿದೆ. ಇವುಗಳಿಗೆ ಉತ್ತರಗಳನ್ನು ಕೂಡ ನಾವು ನೋಡೋಣ. ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಈಗ ನೋಡಿ, 24ನೇ ಪ್ರಶ್ನೆ. ಮೆಗ್ನೀಷಿಯಂ ಕ್ಲೋರಿನ್ನೊಂದಿಗೆ ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡುತ್ತದೆ, ಏಕೆ ವಿವರಿಸಿರಿ ಅಂತ ಕೇಳಿದರೆ ಮತ್ತೆ ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ. 25ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ಇನ್ನು ಪಾರ್ಟ್ ಬಿ ಕೆಮಿಸ್ಟ್ರಿ ನೋಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. 14th ಕ್ವಶನ್ ಬಿ, ಸಂಯೋಗ ಕ್ರಿಯೆ. 15 ಆನ್ಸರ್ ಎ, 16 ಸಿ. ಇನ್ನು 6 ಆನ್ಸರ್ ದ ಫಾಲೋವಿಂಗ್ ಕ್ವಶನ್ನಲ್ಲಿ ಉತ್ತರಗಳು ನೋಡಿ. 17 ಏಕೆಂದರೆ ಇಲ್ಲಿ ಉಷ್ಣವು ಹೀರಿಕೆಯಾಗಿದೆ. 18 ಕೇವಲ ಕ್ಯಾಲ್ಸಿಯಂ ಅವರಿಗೆ ಜೋಡಿಸಿದರು ಮತ್ತು ಕೇವಲ 56 ಧಾತುಗಳು ಎಂದು ತಿಳಿದಿದ್ದರು. 19 ಉತ್ಕರ್ಷಣ ಕ್ರಿಯೆಯಿಂದ ಉತ್ಕರ್ಷಿಸಬಹುದು. ಇನ್ನು 8 ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಉತ್ತರ ನೋಡಿ. ಉತ್ಕರ್ಷಣೆ ಎಂದರೆ ಆಕ್ಸಿಜನ್ನು ಪಡೆದುಕೊಳ್ಳುವುದು, ಅಪಕರ್ಷಣೆ ಎಂದರೆ ಆಕ್ಸಿಜನನ್ನು ಕಳೆದುಕೊಳ್ಳುವುದು. Cu+O2 CuO, CuO+H2O, Cu+H2O ಇದು ಅಪಕರ್ಷಣೆ. 21ನೇದು ನೋಡಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ಲಿಟ್ಮಸ್ ಅನ್ನು ಕಾಗದದಲ್ಲಿ ಅದ್ದಿದಾಗ ಯಾವುದೇ ಬದಲಾವಣೆ ಆಗದಿದ್ದರೆ ಅದು ತಟಸ್ಥ ಎಂದು ತೀರ್ಮಾನಿಸಬಹುದು. 22ನೇದು ನೋಡಿ. +1 Na ಮತ್ತು -1 Cl. ಬಿ, ಏಕೆಂದರೆ ಅದು ಜಡ ಅನಿಲ ಆಗಿರುವುದರಿಂದ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ನಲ್ಲಿ ನೋಡಿ. 23ನೇ ಪ್ರಶ್ನೆಗೆ ಉತ್ತರ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತಿರುವಂತಹ ಚಿತ್ರ. 24 ಮೆಗ್ನೀಷಿಯಂ ಮತ್ತು ಕ್ಲೋರಿನ್ಗಳು ಎಲೆಕ್ಟ್ರಾನ್ಗಳ ವರ್ಗಾವಣೆಯ ಮೂಲಕ ಆಯಾನಿಕ ಬಂಧವನ್ನು ಉಂಟು ಮಾಡುತ್ತವೆ, ಆದ್ದರಿಂದ ಉಂಟಾಗುವ ಆಯಾನಿಕ್ ಸಂಯುಕ್ತವಾಗಿದೆ. ಚುಕ್ಕಿ ರಚನೆಯ ಮೂಲಕ ವಿವರಿಸಬಹುದು. ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ವರ್ತಿಸುತ್ತದೆ, ಆದರೆ ಸೋಡಿಯಂ ಆಕ್ಸೈಡ್ ವರ್ತಿಸುವುದಿಲ್ಲ. ಈ ರೀತಿ ಇಕ್ವೇಷನ್ ಬರೀಬೇಕು. 25ನೇ ನೋಡಿ. ಸತು ಲೋಹವನ್ನು ಕಾಸುವಿಕೆ ವಿಧಾನದಿಂದ ಸತುವಿನ ಕಾರ್ಬೋನೇಟ್ನಿಂದ ಉದ್ಧರಿಸಬಹುದು ಮತ್ತು ಸಲ್ಫೈಡ್ ಅದರಿನಿಂದ ಹುರುವಿಕೆ ವಿಧಾನದಿಂದ ಉದ್ಧರಿಸಬಹುದು. ಕಾಸುವಿಕೆ ಎಂದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವುದು. ಉರಿಯುವಿಕೆ ಎಂದರೆ ಹೆಚ್ಚಿನ ಗಾಳಿಯಲ್ಲಿ ಕಾಸುವುದು. ನೋಡಿ, ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸಲ್ಲಿ 26ನೇ ಪ್ರಶ್ನೆ ಉತ್ತರವನ್ನು ನೋಡ್ಕೊಳ್ಳಿ. ಎ ಮತ್ತು ಬಿ ಉತ್ತರಗಳು. ಇನ್ನು ಭಾಗ ಸಿ ಯಲ್ಲಿ ಜೀವಶಾಸ್ತ್ರದ ಪ್ರಶ್ನೆಗಳಿವೆ. ಒಟ್ಟು 38 ಪ್ರಶ್ನೆಗಳಿವೆ. ಇವುಗಳಿಗೂ ಕೂಡ ಉತ್ತರಗಳನ್ನು ಈಗ ನೋಡೋಣ. ಇನ್ನು ಪಾರ್ಟ್ ಸಿ ಬಯಾಲಜಿಯಲ್ಲಿ ಉತ್ತರಗಳು ನೋಡಿ. 27ನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆನ್ಸರ್ ಸಿ. 28A. ಇಲ್ಲಿ 12ಲ್ಲಿ 29ಕ್ಕೆ ಏಕೆಂದರೆ ಇದು ಲೈಂಗಿಕ ಸಂತಾನೋತ್ಪತ್ತಿಯಾಗಿದೆ, ತುಂಬ ಕಡಿಮೆ ಭಿನ್ನತೆಗಳು.
30 ಅಣೆಕಟ್ಟು ಕಟ್ಟುವುದರಿಂದ ಪರಿಸರ ವ್ಯವಸ್ಥೆ ನಾಶವಾಗುತ್ತದೆ ಮತ್ತು ನಿರಾಶ್ರಿತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಆಗುವುದಿಲ್ಲ. 31 ಏಕೆಂದರೆ ಮರುಚಕ್ರೀಕರಣವು ಸ್ವಲ್ಪ ಪ್ರಮಾಣದ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಆದರೆ ಮರುಬಳಕೆ ಇದನ್ನು ಉಳಿಸುತ್ತದೆ. ಇನ್ನು 13ನಲ್ಲಿ 32ನೇ ಪ್ರಶ್ನೆ ಉತ್ತರವನ್ನು ನೋಡಿ. 33ನೇ ಪ್ರಶ್ನೆ ಉತ್ತರ ಇದೆ. ಬಿ ಪ್ರಶ್ನೆ ಉತ್ತರವನ್ನು ನೋಡಿ. ಅದೇ ರೀತಿ 14ನಲ್ಲಿ 34ನೇ ಪ್ರಶ್ನೆ ಉತ್ತರವನ್ನು ನೋಡಿ. 35ನೇ ಪ್ರಶ್ನೆ ಉತ್ತರಗಳಿವೆ. 36, 37 ಮಾನವನ ಹೃದಯದ ಚಿತ್ರ. 38 ಎ ಪಾರ್ಟ್ ಉತ್ತರ ನೋಡಿ ಇಲ್ಲಿ. ಆಮೇಲೆ ಬಿ ಪಾರ್ಟ್ನ ಉತ್ತರವನ್ನು ನೋಡಿ. ಎಲ್ಲ ಸಂಕ್ಷಿಪ್ತವಾಗಿ ನೀಡಲಾಗಿದೆ. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯ ಎಲ್ಲ ಉತ್ತರಗಳು ಮುಗಿದವು. ಮತ್ತೆ ಮುಂದಿನ ಪ್ರಶ್ನೋತ್ತರಗಳು ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.